ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂ ಇಯರ್ ಸೆಲೆಬ್ರೇಷನ್. ವಿಜಯಪುರ ನಗರದ ಹೊರವಲಯದ ಕಣ್ಣಾನ್ ಫಂಕ್ಷನ್ ಹಾಲ್ ಮೈದಾನದಲ್ಲಿ ಸಪೇರ್ ಇವೆಂಟ್ಸ್ ವತಿಯಿಂದ ನ್ಯೂ ಇಯರ್ ಬಾಸ್ ಆಯೋಜಿಸಲಾಗಿದ್ದು, ವಿಜಯಪುರ ಜನತೆ ಮೊಟ್ಟ ಮೊದಲ ಬಾರಿಗೆ ರಷ್ಯನ್ ಫೈರ್ ಡ್ಯಾನ್ಸ್, ಲೈವ್ ಡಿಜೆ ಶೋ, ಫುಲ್ ಎಂಟರ್ಟೈನ್ಮೆಂಟ್ ನೊಂದಿಗೆ ಫುಡ್ ಕೂಡ ಕೊಡಲಾಗುವುದು. ಎಲ್ಲಾ ವಯಸ್ಸಿನವರಿಗೆ ಅವಕಾಶವಿದ್ದು, ಯುವಕ ಯುವತಿಯರಿಗೂ ಗ್ರೂಪ್ಗಳಿಗೂ ಸಹ ಅವಕಾಶವಿದ್ದು, ಡಿಸೆಂಬರ್ 31 ರಾತ್ರಿ 9 ಗಂಟೆಯಿಂದ 12 ಗಂಟೆಯವರೆಗೆ ಫುಲ್ ಎಂಟರ್ಟೈನ್ಮೆಂಟ್. ಮತ್ತೇಕೆ ತಡ, ಇವತ್ತೇ ನಿಮ್ಮ ಟಿಕೆಟ್ ಬುಕ್ ಮಾಡಿ. ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಎಸ್ಪಿ ರಿಷಿಕೇಶ್ ಸೋನವಾನೆ ಮಾತನಾಡಿ, ಡಿಸೆಂಬರ್ 24ರಂದು ಗೋಲ್ ಗುಂಬಜ್ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಹಕೀಂ ಚೌಕ್ನಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತದೆ. ಅಯಾನ್ ಶೇಖ್ ಕೊಲೆಯಾಗಿರುವ ದುರ್ದೈವಿ. ಇನ್ನು ಕೊಲೆ ಆರೋಪಿ ಹುಸೇನ್ ಸಾಬ್ ನಂದಿಹಾಳ್ ಬಂಧಿಸಲಾಗಿದೆ ಎಂದರು. ಅಲ್ಲದೆ ಮೃತಪಟ್ಟಿರುವ ಅಯಾನ್ ಪುಣೆ ನಿವಾಸಿಯಾಗಿದ್ದಾನೆ. ಆದರೆ ಹುಸೇನ್ ಸಾಬ್ ನಿಶ್ಚಿತಾರ್ಥವನ್ನು ಅಯಾನ್ ಹಾಳು ಮಾಡಿದ್ದಾನೆ ಎಂದು ಆತನನ್ನು ಕೊಲೆ ಮಾಡಿದ್ದಾನೆ. ಅದಕ್ಕಾಗಿ ಕೊಲೆ ಆರೋಪಿ ಹುಸೇನ್ ಸಾಬ್ನನ್ನು ಬಂಧಿಸಿ ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದರು. ದಿನಾಂಕ 24 ಡಿಸೆಂಬರ್ರಂದು ಗೋಲ್ ಗುಂಬಜ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಹಕೀಂ ಚೌಕಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತದೆ, ವರದಿಯಾಗಿರುತ್ತದೆ. ಇದರಲ್ಲಿ ಒಬ್ಬ ಅಯಾನ್ ಅನ್ನುವನ ವ್ಯಕ್ತಿಗೆ 19 ವರ್ಷ ವಯಸ್ಸಿನ ಅಯಾನ್, ಇವನಿಗೆ ಯಾರೊಬ್ಬ ಕೊಲೆ ಮಾಡಿದ್ದಾನೆ ಅಂತ ಮಾಹಿತಿ ಬಂದಿರುತ್ತದೆ. ಇದರಲ್ಲಿ ಮತ್ತೆ ಅದಾದ ನಂತರ ಅಯಾನ್ ಅಣ್ಣ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆ ಕಂಪ್ಲೇಂಟ್ ಆಧಾರದ ಮೇಲೆ ಒಂದು ಕೊಲೆ ಕೇಸನ್ನು ಗೋಲ್ ಗುಂಬಜ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ವಿ. ಇದರಲ್ಲಿ ಕಂಪ್ಲೇಂಟ್ ಪ್ರಕಾರ ಅಯಾನ್ ಮತ್ತು ಅವರು ಮತ್ತೆ ಕೆಲವು ಗೆಳೆಯರು ಎಲ್ಲ ಸೇರ್ಕೊಂಡು ಪುಣೆಯಿಂದ ವಿಜಯಪುರಕ್ಕೆ ಒಂದು ಮದುವೆಗೋಸ್ಕರ ಬಂದಿರ್ತಾರೆ. ಆ ದಿವಸ ಮದುವೆ ಪಹಾಡ್ಖಾನಾ ಹಾಲಲ್ಲಿ ಮದುವೆ ಆಗ್ತಾ ಇರ್ತದೆ. ಇದರಲ್ಲಿ ಆರೋಪಿತನು ಇವನಿಗೆ ಅಯಾನ್ ಕಡೆಯಿಂದ ಇದರಲ್ಲಿ ಆರೋಪಿತನು ಒಂದು ನಿಶ್ಚಿತಾರ್ಥ ಮುರಿದೋಗಿದೆ, ಅದು ಅಯಾನಿಂದ ಮುರಿದಿದೆ ಅಂತ ಒಂದು ಸೆಟ್ ಆರೋಪಿತನಿಗೆ ಇರುತ್ತದೆ. ಮತ್ತೆ ಆರೋಪಿ ಬಿಜಾಪುರದವನು, ಇವರು ಪುಣೆಯಿಂದ ಬಿಜಾಪುರಕ್ಕೆ ಬಂದಿರ್ತಾರೆ. ಆ ಮ್ಯಾರೇಜ್ ಹಾಲ್ ಅಲ್ಲಿ ಇರುವಾಗ ಅಲ್ಲಿಂದ ಅಯಾನ್ ತಮ್ಮ ಗೆಳೆಯನ ಜೊತೆ ಪಕ್ಕದಲ್ಲಿರುವಂತಹ ಒಂದು ಚಹಾ ಅಂಗಡಿಗೆ ಚಹಾ ಕುಡಿಯಕ್ಕೆ ಹೋಗ್ತಾನೆ. ಅವಾಗ ಆರೋಪಿ ಸಹ ಅವನಿಗೆ ಹಿಂಬಾಲಿಸಿ ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋದ ನಂತರ ಆರೋಪಿತನು ಅವನ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿರುತ್ತಾನೆ. ಇದರಲ್ಲಿ ಅಯಾನ್ ಮೃತಪಟ್ಟಿರುತ್ತಾನೆ. ಈ ಸಲುವಾಗಿ ಒಂದು ಗೋಲ್ ಗುಂಬಜಲ್ಲಿ 302 ಕೇಸ್ ದಾಖಲಾಗಿದೆ. ಮತ್ತೆ ಇದರಲ್ಲಿ ಮುಂದಿನ ತನಿಖೆ ನಡೆಸಿ ಕೂಡಲೇ ಘಟನಾ ಸ್ಥಳಕ್ಕೆ ಧಾವಿಸಿ ಗೋಲ್ ಗುಂಬಜ್ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ಈ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿತ ಹುಸೇನ್, ವಯಸ್ಸು 25 ವರ್ಷ, ಇವನಿಗೆ ದಸ್ತಗಿರಿ ಮಾಡಿರ್ತಾರೆ. ಮತ್ತೆ ಈ ಪ್ರಕರಣದಲ್ಲಿ ಇನ್ನೂ ಮುಂದಿನ ತನಿಖೆ ನಡೆಸಲಾಗ್ತದೆ. ಸರ್, ಏನ್ ಕಾರಣ ಸರ್, ಏನು ಆಗಿರುತ್ತೆ ಸರ್? ಇದ್ರ ಹಿಂದೆ ಆಗಿದ್ದ ಏನು? ಇದರಲ್ಲಿ ಮೇಲ್ನೋಟಕ್ಕೆ ಈಗ ಸದ್ಯದ ಹಂತದಲ್ಲಿ ಸಿಕ್ಕಿರುವ ಮಾಹಿತಿ ಪ್ರಕಾರ ಇದು ಆರೋಪಿ ಅವನಿಗೆ ಒಂದು ನಿಶ್ಚಿತಾರ್ಥ ಆಗಿರುತ್ತದೆ ಪುಣೆಯ ಒಂದು ಹುಡುಗಿ ಜೊತೆ. ಮತ್ತೆ ನಿಶ್ಚಿತಾರ್ಥ ಆಗಿದ್ದಕ್ಕೆ ಮತ್ತೆ ಅಯಾನ್ ಮತ್ತೆ ಹುಡುಗಿಗೆ ಸಹ ಸಂಪರ್ಕ ಇರುತ್ತದೆ. ಈ ಅಯಾನಿಂದಾನೇ ನನ್ನ ಮದುವೆ ನಿಶ್ಚಿತಾರ್ಥ ಒಂದು ಮುರಿದು ಹೋಗಿದೆ ಅಂತ ಒಂದು ಸಿಟ್ಟು ಆರೋಪಿತನಿಗೆ ಇರುತ್ತದೆ. ಆ ಸಿಟ್ಟಿನಿಂದಾನೇ ಇವನು ಸ್ವಲ್ಪ ಆರೋಪಿ ಈ ಭಾಗದಲ್ಲಿ ಬಂದಿದ್ದಾನೆ, ಬಿಜಾಪುರಕ್ಕೆ ಬಂದಿದ್ದಾನೆ ಅಂತ ಗೊತ್ತಾದ ನಂತರ ಅವನಿಗೆ ಹಿಂಬಾಲಿಸಿ ಕೃತ್ಯವನ್ನು ಮಾಡಿರುವುದು ಈ ಹಂತದಲ್ಲಿ ಗೊತ್ತಾಗಿದೆ. ಸರ್, ಅಲ್ಲಿಂದ ಪುಣದಿಂದ ಯಾರೋ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇದು ಮದುವೆ ಇದೆ, ಮದುವೆಯಲ್ಲಿ ಏನು ಯಾವ ರೀತಿ ಗೊತ್ತಾಗಿದೆ ಅದೇ ನಾನು ಹೇಳಿದ ಪ್ರಕಾರ ಆರೋಪಿ ಬಿಜಾಪುರದಲ್ಲಿ ಇರ್ತಾನೆ. ಮತ್ತೆ ವಿಕ್ಟಿಮ್ ಇಸ್ ಫ್ರಮ್ ಪುಣೆಯಲ್ಲಿ. ಮತ್ತೆ ಪುಣೆಯಿಂದ ಇವರು ಮದುವೆ ಅಟೆಂಡ್ ಮಾಡಕ್ಕೆ ಬಂದಿದ್ದಾರೆ. ಮತ್ತೆ ಏರಿಯಾನು ಅದೇ, ಆರೋಪಿ ಮನೆ ಸುತ್ತಮುತ್ತಲು ಅದೇ ಏರಿಯಾದಲ್ಲಿ ಇರುವುದು. ಯಾವ ರೀತಿ ಗೊತ್ತಾಗಿದೆ, ಅದೆಲ್ಲ ಇನ್ನೂ ತನಿಖೆಯಲ್ಲಿ ಗೊತ್ತಾಗುತ್ತೆ, ಇನ್ನು ತನಿಖೆ ಮಾಡಬೇಕಾಗಿದೆ. ಸರ್, ಅವನು ಅಯಾನ್ ಬಂದಿರ್ತಾನೆ ಸರ್, ಇವನು ಹೋಗಿ ಪರಿಚಯ ಮಾಡಿಕೊಂಡು ಸ್ವಲ್ಪ ಎಲ್ಲ ಟೀಗೆಲ್ಲ ಕರ್ಕೊಂಡು ಹೋಗಿರ್ತಾನೆ. ಇಲ್ಲ, ಇದು ಯಾವ ರೀತಿ ಘಟನೆ ನಡೆದಿದೆ ಅದರ ಬಗ್ಗೆ ನಿಖರವಾಗಿ ಈಗೇನು ಹೇಳಕ್ಕೆ ಆಗಲ್ಲ. ಅದರ ಬಗ್ಗೆ ನಾವು ಹೆಚ್ಚಿನ ತನಿಖೆ ನಡೆಸಬೇಕಾಗುತ್ತೆ. ಮತ್ತೆ ಇನ್ನು ಕೆಲವು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಮತ್ತೆ ಅಲ್ಲಿ ಕೆಲವು ಪ್ರತ್ಯಕ್ಷದರ್ಶಿ ಆಗಲಿ ಅಥವಾ ಬೇರೆ ಬೇರೆ ಸಾಕ್ಷಿಗಳು ಆಗಲಿ ಅದನ್ನು ಸಂಗ್ರಹಿಸಿ ಈ ಕೇಸಲ್ಲಿ ಮುಂದಿನ ತನಿಖೆಯನ್ನು ನಡೆಸಬೇಕಾಗಿದೆ. ಸರ್, ಆರೋಪಿ ಅರೆಸ್ಟ್ ಆಗಿದ್ದಾನೆ. ಆರೋಪಿಗೆ ಈಗಾಗಲೇ ನಾವು ದಸ್ತಗಿರಿ ಮಾಡಿದ್ದೀವಿ. ಅವರಿಗೆ ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಮುಂದಿನ ಕ್ರಮ ಜರುಗಿಸಲಾಗುವುದು. ಸರ್, ಅಯಾನ್ ಮತ್ತು ಆ ಹುಡುಗಿ ಎಷ್ಟು ವರ್ಷದಿಂದ ಲವ್ ಇತ್ತು? ಆತನ ಏನಾದ್ರು ಅಯಾನ್ ವಯಸ್ಸು ನೋಡಿದ್ರೆ 19 ವರ್ಷ ವಯಸ್ಸು ಅಷ್ಟೇ. ಹುಡುಗಿ ಸಹ ಅದೇ ರೀತಿ ಅದೇ ಏಜ್ ಗ್ರೂಪ್ ಅಲ್ಲಿ ಇದ್ದಾಳೆ. ಸೊ ಅದು ನೋಡಬೇಕು ಎಕ್ಸಾಕ್ಟ್ಲಿ ಏನಾಗಿದೆ. ತನಿಖೆನೂ ಬಾಕಿ ಇದೆ. ನಿನ್ನೆ ಆಗಿರೋ ಘಟನೆ
ಈಗಲೇ ನಾವು ಆರೋಪಿಗೆ ರಸ್ತೆಗಿರಿ ಮಾಡಿದ್ದೀವಿ. ನಾವು ಮುಂದಿನ ತನಿಖೆ ನಡೆಸ್ತೀವಿ. ಅಂದ್ರೆ ಹುಷೇನ್ ಆ ಹುಡುಗನ ಇನ್ನು ನಿಶ್ಚಿತಾರ್ಥ ಮುಗಿದ್ರು ಕೂಡ ಆಕಿನ ಇನ್ನು ಇಷ್ಟಪಡ್ತಾ ಇದ್ದ, ಬೆನ್ನ ಬಿದ್ದಿದ್ದ. ಈಗ ಇಷ್ಟೆಲ್ಲ ವಿಚಾರ ಈಗಲೇ ಪ್ರಸ್ತಾಪ ಮಾಡಕ್ಕೆ ಆಗಲ್ಲ. ಅದು ನೋಡ್ಬೇಕಾಗುತ್ತೆ. ತನಿಖೆ ಆಗಲಿ. ತನಿಖೆಯಲ್ಲಿ ಎಲ್ಲ ವಿಷಯಗಳು ಬಹಿರಂಗ ಆಗ್ತವೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.